ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ. ಆಗ್ಲೇ ಹೇಳ್ಬಿಟ್ಟಿದ್ರು, ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗ್ಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ 2.5 ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗ್ಲೇ ಇಲ್ಲ. ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಗ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಂಥದ್ರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ, ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಡಿಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಡಿಕೆ ಶಿವಕುಮಾರ್ ಜೈ ಅನ್ನೋರು ನೀವು ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ನನ್ನ ಮೇಲೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಆಶೀರ್ವಾದವಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟೆ ಕೊಡ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ. ಅಣ್ತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗಬಹುದು ಅಂತ ಬಾಲಕೃಷ್ಣ ಹೇಳಿದ್ರು. ಆದ್ರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ನನಗೆ ಡಿಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಡಿಕೆಶಿಗೆ ಜೈ ಅನ್ಬೇಕು. ಡಿಸಿಎಂ ವಿರುದ್ಧವೂ ರಾಜು ಕಾಗೆ ಫುಲ್ ಗರಂ. 3 ಸಲ ಮನೆ ಕುಂತ ಹೇಳಿದ್ವಿ, ಆಗ್ಲಂದ್ರೆ ಸುಮಾರು ರಚ್ಚಿಗೆ ಅಂತ ಹೇಳಿದೀವಿ. ಇದೇನ ಅಪರಾಧ? ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಕಾಗೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗ್ಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು, ಡಿಕೆ ಸಿಎಂ ಆಗ್ಬೇಕು ಅಂತ ಕೈ ಎತ್ತಬೇಕು. ಯಾರ್ಯಾರು ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಕಾಗೆ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿಕೆ ಶಿವಕುಮಾರ್ ಜೈ ಅನ್ನುವಾರ ನೀವು ಅವ್ರ ಪರವಾಗಿರ್ಬೇಕಂತೇಳಿ ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗ ಅದನ್ನ ಇಂಡೈರೆಕ್ಟ್ಲಿ ಕೆಲವು MLAಗಳ್ರಿ. ನಾನು ಹೇಳಿದಕ್ಕೆ ನೀನು ಹೇಳಿನಲ್ಲ ನಿಮ್ಗೆ, ರಾಜು ಕಾಗೆ ಮಾತಾಡಿ ತಪ್ಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ CM ಅವ್ರನ್ನ ತೊಂದು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡ್ಬೇಕಾಗಿತ್ತು. ಹಿಂಗ್ ಜಾಹೀರ ಪಬ್ಲಿಕ್ದಾಗ ಹೇಳ್ಕೊತ ತಪ್ಪು ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೇನೆ. 1-2 ಸಲ ಮನೆಯಾಗ ಹೇಳೋದಿನ್ನ. ನಾನೇನೋ ತಪ್ಪು ಮಾಡಿಲ್ಲ, ಯಾರಿಗೂ ಜೈ ಅನ್ನಲ್ಲ. ಸುಮ್ಮನೆ ರೊಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದೀವಿ. ಇದೇನ ಅಪರಾಧ ಮೇಡಮ್? ಅಪರಾಧ ಏನ್ರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದ್ರು ಯೂಸ್ ಮಾಡಿದೀನಿ ಅಥವಾ ಏನಾದ್ರು ಭ್ರಷ್ಟಾಚಾರ ಎಲ್ಲರೂ ದುಡ್ಡು ತಗೋತಾ ಇದಾರು, ದುಡ್ಡು ಕೊಟ್ಟರನ್ನ ಆದಿತ್ತು ಹಂಗೇನು ಹೇಳಿಲ್ಲ ನಾನು. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಕಿತ್ತಾಟ ಶುರುವಾಗ್ತಾ ಇದೆ. ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ. ಆಗ್ಲೇ ಹೇಳ್ಬಿಟ್ಟಿದ್ರು, ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗ್ಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ 2.5 ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗ್ಲೇ ಇಲ್ಲ. ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಗ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಂಥದ್ರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ, ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಡಿಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಡಿಕೆ ಶಿವಕುಮಾರ್ ಜೈ ಅನ್ನೋರು ನೀವು ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ನನ್ನ ಮೇಲೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಆಶೀರ್ವಾದವಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟೆ ಕೊಡ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ. ಅಣ್ತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗಬಹುದು ಅಂತ ಬಾಲಕೃಷ್ಣ ಹೇಳಿದ್ರು.
ಆದ್ರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಡಿಕೆಶಿಗೆ ಜೈ ಅನ್ಬೇಕು. ಡಿಸಿಎಂ ವಿರುದ್ಧವೂ ರಾಜು ಕಾಗೆ ಫುಲ್ ಗರಂ. 3 ಸಲ ಮನೆ ಕುಂತ ಹೇಳಿದ್ವಿ, ಆಗ್ಲಂದ್ರೆ ಸುಮಾರು ರಚ್ಚಿಗೆ ಎದ್ದು ಹೇಳಿದೀವಿ. ಇದೇನ ಅಪರಾಧ? ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಕಾಗೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗ್ಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು, ಡಿಕೆ ಸಿಎಂ ಆಗ್ಬೇಕು ಅಂತ ಕೈ ಎತ್ತಬೇಕು. ಯಾರ್ಯಾರು ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಕಾಗೆ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಜೈ ಅನ್ನುವಾರ ನೀವು ಅವ್ರ ಪರವಾಗಿರ್ಬೇಕಂತೇಳಿ ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗ ಅದನ್ನ ಇಂಡೈರೆಕ್ಟ್ಲಿ ಕೆಲವು MLAಗಳ್ರಿ, ನಾನು ಹೇಳಿದಕ್ಕೆ ನೀನು ಹೇಳಿನಲ್ಲ ನಿಮ್ಗ, ರಾಜು ಕೈಗೆ ಮಾತಾಡಿತ್ತಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ CM ಅವ್ರನ್ನ ತೊಂದು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡ್ಬೇಕಾಗಿತ್ತು. ಹಿಂಗ್ ಜಾಹೀರ ಪಬ್ಲಿಕ್ದಾಗ ಹೇಳ್ಕೊತ ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೇನೆ. 2 ಸಲ ಮನೆಯಾಗ ಹೇಳೋದಿಲ್ಲ. ನಾನೇನೋ ತಪ್ಪು ಮಾಡಿಲ್ಲ, ಯಾರಿಗೂ ಜೈ ಅನ್ನಲ್ಲ. ಸುಮ್ಮನೆ ರಚ್ಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ, ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದೀವಿ. ಇದೇನ ಅಪರಾಧ ಮೇಡಮ್? ಅಪರಾಧ ಏನ್ರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದ್ರು ಯೂಸ್ ಮಾಡಿದೀನಿ, ಅಥವಾ ಏನಾದ್ರು ಭ್ರಷ್ಟಾಚಾರ ಬಾಳ್ ಎಲ್ಲರೂ ದುಡ್ಡು ತಗೋತಾ ಇದಾರು, ದುಡ್ಡು ಕೊಟ್ಟರನ್ನ ಆದಿತ್ತು ಹಂಗೇನು ಹೇಳಿಲ್ಲ ನಾನು. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಕಿತ್ತಾಟ ಶುರುವಾಗ್ತಾ ಇದೆ. ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ. ಆಗ್ಲೇ ಹೇಳ್ಬಿಟ್ಟಿದ್ರು, ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗ್ಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ. ಅವತ್ತಿನಿಂದ ಇವತ್ತಿನವರೆಗೆ 2.5 ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗ್ಲೇ ಇಲ್ಲ. ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಗ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಂಥದ್ರ ನಡುವೆ HC ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ, ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ. ಡಿ ಕೆ ಶಿವಕುಮಾರ್ ಜೈ ಅನ್ನುವಾರ ನೀವು ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ನನ್ನ ಮೇಲೆ DK ಶಿವಕುಮಾರ್, DK ಸುರೇಶ್ ಆಶೀರ್ವಾದವಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಡ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ. ಅಣ್ತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗ್ಬೋದು ಅಂತ ಬಾಲಕೃಷ್ಣ ಹೇಳಿದ್ರು. ಆದ್ರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಡಿಕೆಶಿಗೆ ಜೈ ಅನ್ಬೇಕು. ಡಿಸಿಎಂ ವಿರುದ್ಧವೂ ರಾಜು ಕಾಗೆ ಫುಲ್ ಗರಂ. 3 ಸಲ ಮನೆ ಕುಂತ ಹೇಳಿದ್ವಿ, ಆಗ್ಲಂದ್ರೆ ಸುಮಾರು ರಚ್ಚಿಗೆ ಎದ್ದು ಬಂದು ಹೇಳಿದೀವಿ. ಇದೇನ ಅಪರಾಧ? ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಕಾಗೆ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಆಗ್ಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು, ಡಿಕೆ ಸಿಎಂ ಆಗ್ಬೇಕು ಅಂತ ಕೈ ಎತ್ತಬೇಕು. ಯಾರ್ಯಾರು ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಕಾಗೆ ಬಾಂಬ್ ಸಿಡಿಸಿದ್ದಾರೆ. ಅಂದ್ರೆ ನೀವು ಹೋಗಿ ಅವ್ರ ಆಶೀರ್ವಾದ ತಗೋರಿ, ಡಿ ಕೆ ಶಿವಕುಮಾರ್ ಜೈ ಅನ್ನುವಾರ ನೀವು ಅವ್ರ ಪರವಾಗಿರ್ಬೇಕಂತೇಳಿ ಅವ್ರ ಕೈ ಎತ್ತಬೇಕು. ನಾವು ಅವ್ರ ಮುಖ್ಯಮಂತ್ರಿಗೆ ಮಾಡ್ರತ್ತೇಳಿ ಹೇಳ್ದಂಗ ಅದನ್ನ ಇಂಡೈರೆಕ್ಟ್ಲಿ ಕೆಲವು MLAಗಳ್ರಿ, ನಾನು ಹೇಳಿದಕ್ಕೆ ನೀನು ಹೇಳಿನಲ್ಲ ನಿಮ್ಗ, ರಾಜು ಕೈಗೆ ಮಾತಾಡಿತ್ತಪ್ರಿ, ಅದು ವೇದಿಕೆ ನಮ್ಮ ಮನೆ ಒಳಗೆ CM ಅವ್ರನ್ನ ತೊಂದು ಮಾತಾಡ್ಬೋದಾಗಿತ್ತು, 4 ಗೋಡೆ ಮಧ್ಯೆ ಮಾತಾಡ್ಬೇಕಾಗಿತ್ತು. ಹಿಂಗ್ ಜಾಹೀರ ಪಬ್ಲಿಕ್ದಾಗ ಹೇಳ್ಕೊತ ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತಿ. ಇದು ಒಂದೇ ಸಲ ಅಲ್ರಿ, 10 ಸಲ ಹೇಳಿದ್ದೇನೆ. 2 ಸಲ ಮನೆಯಾಗ ಹೇಳೋದಿಲ್ಲ. ನಾನೇನೋ ತಪ್ಪು ಮಾಡಿಲ್ಲ, ಯಾರಿಗೂ ಜೈ ಅನ್ನಲ್ಲ. ಸುಮ್ಮನೆ ರಚ್ಚಿಗೆ ಎದ್ದು
ನಾವು ಕಂಟ್ರೋಲ್ ಆಗಲಿಲ್ಲ. ಅದು ಕಂಟ್ರೋಲ್ ಆಗ್ಲಿಕ್ಕೆ ಹೊರಗೆ ಬಂದು ಹೇಳಿದೀವಿ. ಇದೇನ ಅಪರಾಧ ಮೇಡಮ್? ಅಪರಾಧ ಏನ್ರಿ? ನಾನು ಏನಾದ್ರು ತಪ್ಪು ಮಾತಾಡಿದ್ದೀನಿ ಏನ್ರಿ? ಅನ್ಪಾರ್ಲಿಮೆಂಟ್ ವರ್ಡ್ ಏನಾದ್ರು ಯೂಸ್ ಮಾಡಿದೀನಿ ಅಥವಾ ಏನಾದರೂ ಭ್ರಷ್ಟಾಚಾರ ಭಾಳ ಎಲ್ಲರೂ ದುಡ್ಡು ತಗೋತಾ ಇದಾರು, ದುಡ್ಡು ಕೊಟ್ಟರನ್ನ ಆದಿದ್ದ ಹಂಗೇನು ಹೇಳಿಲ್ಲ ನಾನು. ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಕಿತ್ತಾಟ ಶುರುವಾಗ್ತಾ ಇದೆ. ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.